ಇದ್ದಷ್ಟು ಯಾಕೆ ಕಾಲು ಚಾಚಬೇಕು? ಹಾಸಿಗೆನ ದೊಡ್ಡ ಮಾಡ್ಕೊಂಡ್ರಾಯ್ತು. ಎಷ್ಟ್ ಸರ್ ಒಂದು ಡೈಲಾಗ್ ಇದೆಯಲ್ಲ. ಆ ಹಾಸಿಗೆನ ಯಾಕೆ ನಾವು ಹಾಸಿಗೆ ಇದ್ದಷ್ಟು ಯಾಕೆ ಕಾಲು ಚಾಚಬೇಕು? ಹಾಯ್ ವೆಲ್ಕಮ್ ಬ್ಯಾಕ್ ಟು ಆರ್ಟಿಕಲ್ ಇನ್ ಯೂಟ್ಯೂಬ್ ಚಾನಲ್. ಸೊ ನಾನು ಯಾವ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದೆ, ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಕ್ಕೆ ಎಲ್ರದ್ದು ಸಪೋರ್ಟ್ ಇತ್ತಾ, ಏನು ಎಂತ ಅಂತ ನಾನು ಫುಲ್ಲು ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ಎಂಡ್‌ವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ನೋಡಿ. ಸೊ ಫಸ್ಟ್ ನಾನು ಹೇಳ್ತೀನಿ ನಾನು ಯಾಕೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದೆ ಅಂತ. ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕೂ ಕೂಡ ಮಾಡೋಕ್ಕಿಂತ ತುಂಬಾನೇ ನನಗೆ ಆಸೆ ಇತ್ತು ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ಸ್ಟಾರ್ಟ್ ಮಾಡೋಕ್ಕೆ ತುಂಬಾನೇ ಭಯನೂ ಇತ್ತು. ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ. ಯಾಕಂದ್ರೆ ನಮ್ಮ ಮನೆ ಕೆಲಸನೂ ಮಾಡ್ಕೋಬೇಕು, ನನ್ನ ಮಗನ್ನ ಅವ್ನು 10 ಗಂಟೆಗೆ ಹೋಗಿ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಡಬೇಕು, ಮತ್ತೆ 1 ಸ್ಕೂಲಿಂದ ಮತ್ತೆ ಕರ್ಕೊಂಡು ಬರಬೇಕು. ನಾನು ಕೂಡ ವರ್ಕ್ ಫ್ರಮ್ ಹೋಮ್ ವರ್ಕ್ ಮಾಡ್ತಿರೋದ್ರಿಂದ ಸೊ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ನಾನು ತುಂಬಾನೇ ಭಯ ಇತ್ತು ನನಗೆ ಹೇಗೆ ಮ್ಯಾನೇಜ್ ಮಾಡ್ತೀನಿ ನಾನು ಅಂತ. ಸೊ ಅದಕ್ಕೆ ತುಂಬ ಟೈಮಿಂದ ಅದನ್ನ ಮುಂದಾಗ್ತಾನೆ ಬಂದೆ ಭಯದಿಂದನೇ. ಬಟ್ ಒಂದಿನ ನನಗೆ ಅನಿಸ್ತು, ಯಾಕೆ ನನ್ನ ಕೈಲಾಗಲ್ಲ, ನಾನು ಇಷ್ಟು ಟೈಮಲ್ಲಿ ಸುಧಾ ಕೆಲಸ, ನಾನು ಮನೆ ಕೆಲಸ ಮಾಡ್ಕೊಂಡು ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ಕೊಂಡು ಚಿಕ್ಕವನಿಂದನೂ ಸುಧಾ ನಾನು ಚಿಕ್ಕ ಮಗುವಿಂದನೂ ಮ್ಯಾನೇಜ್ ಮಾಡ್ಕೊಂಡು ಬಂದಿರೋ ನೋಡ್ಕೊಂಡು ವರ್ಕ್ ಫ್ರಮ್ ಎಲ್ಲರೂ ಸಹ ಹೇಗೆ ಮ್ಯಾನೇಜ್ ಮಾಡ್ತೀಯಾ, ತುಂಬಾ ಅವ್ನಿಗೆ ಹೋಗಿ ಅಲ್ವಾ ಕೂತಲ್ಲಿ ಕೂಡ ನಿಂತಲ್ಲೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀಯಾ ಅವ್ನು ನೋಡ್ಕೊಂಡು ಮತ್ತೆ ಕೆಲಸನೂ ನಿನ್ನ ವರ್ಕ್ ಕೂಡ ಮಾಡ್ಕೊಂಡು ಮನೆ ಕೆಲಸ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಎಲ್ಲ ನನ್ನ ಕೇಳೋರು. ಸೊ ನನಗೆ ಅದೇನು ಕಷ್ಟ ಅನಿಸ್ತಾನೆ ಇರಲಿಲ್ಲ. ಸೊ ನಾನು ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ ಅನ್ನೋದು ನನಗೆ ಧೈರ್ಯ ಇತ್ತು, ಕಾನ್ಫಿಡೆನ್ಸ್ ಇತ್ತು ನನಗೆ. ಸೊ ನನಗೇನು ಅನಿಸಲಿಲ್ಲ. ಸೊ ಈಗಲೂ ಕೂಡ ನನಗೆ ಯಾವುದು ಕೂಡ ನನಗೆ ಕಷ್ಟ ಅನ್ಸುತ್ತೆ. ಕೆಲವು ಟೈಮ್ ನಾನು ತುಂಬ ಅಂದರೆ ವರ್ಕ್ ಮಾಡಿ ಸೊ ನನ್ನ ಮಗನೂ ಸ್ವಲ್ಪ ಕೆಲವು ಟೈಮ್ ಕಿರಿಕಿರಿ ಎಲ್ಲ ಮಾಡ್ತಾನೆ. ಸೊ ಅದೆಲ್ಲ ಕೆಲವು ಟೈಮ್ ತುಂಬ ಇದಾಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆದರೂ ನಾನು ಅದನ್ನ ನನಗೆ ಏನು ಅಂದರೆ ಸ್ಕಿಪ್ ಮಾಡೋಕ್ಕೆ ನನಗೆ ಇಷ್ಟ. ಕಷ್ಟ ಆದರೂ ಪರವಾಗಿಲ್ಲ, ನಾನು ಮಾಡೇ ಮಾಡ್ತೀನಿ ಅನ್ನೋ ಧೈರ್ಯ ನನಗಿದೆ. ಸೊ ಮಾಡೇ ಮಾಡಬೇಕಂತ ಅಂದ್ಕೊಂಡೆ. ಆಮೇಲೆ ನನ್ನ ಹಸ್ಬೆಂಡ್ ಹತ್ರನೂ ಕೇಳಿದೆ. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ನಿಮ್ಗೆ ಸಪೋರ್ಟ್ ಇದೆಯಾ ಅಂತ. ಅವ್ರೇನು ಅವ್ರು ಯಾವಾಗಲೂ ಅಷ್ಟೇ ಎಲ್ಲ ವಿಷಯದಲ್ಲೂ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ನಾನು ಅವರಿಗೆ ಎಲ್ಲ ವಿಷಯದಲ್ಲಿ ಸಪೋರ್ಟಿವ್ ಆಗಿದ್ದೀನಿ, ಅವರು ಕೂಡ ನನಗೆ ಎಲ್ಲ ವಿಷಯದಲ್ಲಿ ಸಪೋರ್ಟ್ ಆಗಿ ಮಾಡೇ ಮಾಡ್ತಾರೆ. ಸೊ ನಮ್ಮಿಬ್ಬರ ಮಧ್ಯೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವ್ರು ನನಗೆಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ, ನಾನು ಅವ್ರಿಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತೀನಿ. ಇಬ್ಬರಿಗೂ ಸುತ ಏನಂದರೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಯಾವ ರೀತಿ ಬಂದಿಲ್ಲ. ಸೊ ಟಚ್ ವುಡ್ ಅದೇ ರೀತಿ ಇರಲಿ. ಸೊ ಸೊ ಅದು ನಮಗೇನು ಪ್ರಾಬ್ಲಮ್ ಇಲ್ಲ. ಸೊ ಅವರು ನನಗೆಲ್ಲ ಮಾಡು ಅಂತ ಅಂತಾನೆ ಅಂದರು. ಸೊ ನನಗೆ ಇನ್ನೇನು ನನಗೆ ಎಲ್ರದ್ದು ಸಪೋರ್ಟ್ ಸಿಗುತ್ತೆ ನಾನು. ಆದರೆ ಎಲ್ಲ ಏನಂತ ಫ್ಯಾಮಿಲಿ ಅಪ್ಪ ಅಮ್ಮ ಅತ್ತೆ ಮಾವ ಅವರೆಲ್ಲ ಏನು ಅಂದ್ಕೊಳ್ತಾರೆ ಅದೊಂದು ಭಯ ಸ್ಟಾರ್ಟ್ ಆಯಿತು. ಆಮೇಲೆ ನನ್ನ ಅಪ್ಪ ಮನೇಲಿ ಕೇಳಿದೆ, ಅಮ್ಮ ಅಪ್ಪ ಇದೆ. ಸೊ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂತ ನಿಮ್ಮ ಸೊ ಅವ್ರ ಮನೇಲೂ ಹಾಂ ಮಾಡು ಅಂದ್ವಿ. ನೀನು ಏನು ಅಂದ್ಕೊಂಡು ನೀನು ಮಾಡೇ ಮಾಡ್ತೀಯಾ, ಸೊ ಅದನ್ನ ಸ್ಟಾಪ್ ಮಾಡಲ್ಲ ಅಂತ ನಂಗೆ ನಮ್ಮಮ್ಮ ಹೇಳಿದ್ರು. ನೀನು ಏನು ಅಂದ್ಕೊಂಡು ಅದನ್ನ ಮಾಡೇ ಮಾಡ್ತೀನಿ, ಅದನ್ನ ಸ್ಟಾಪ್ ಅಂತ ನೀನು ಮಾಡಲ್ಲ. ಸೊ ನಿಮ್ಮ ಅಂದ್ಕೊಂಡಿದ್ದೆ ಮಾಡೇ ಮಾಡು ಅಂತ ಅಂದರು. ಇನ್ನು ನಮ್ಮ ಮನೇಲೂ ಅಲ್ಲ ಅಮ್ಮ ಮನೇಲೂ ಸೊ ಗಂಡು ಬಿಡಿ ಸಿಕ್ತು. ಮತ್ತೆ ಇಲ್ಲಿ ನನಗೆ ಬಾಯಿತು, ಇಲ್ಲ ಹೋಗ್ತಾರೆ ನಮ್ಮ ಅತ್ತೆ ಅಂತ ಕರೀತಾರೆ, ಅಮ್ಮ ಅಂತ ಕರೀತಾರೆ. ಇಲ್ಲ ನನ್ನ ಹಸ್ಬೆಂಡ್ ಹತ್ರ ಅಮ್ಮ ಹೋಗ್ತಾರೆ ಇಲ್ವೋ, ಅಮ್ಮ ಹೋಗ್ತಾರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಅವ್ರಂದ್ರು ನೀನೇನು ಹೆದ್ರುಕೋಬೇಡ, ಅವ್ರೇನು ಹೇಳಲ್ಲ ಅಂತ ಅಂದರು. ಸರಿ ಆಯಿತು. ಊರಿಗೆ ಹೋದಾಗ ಅಮ್ಮನ ಹತ್ರ ಹೇಳಿದೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಇದೆಯಮ್ಮ ಅಂತಂದು. ಸೊ ಅವ್ರಿಗೆ ಮುಂದೆ ಮುಂದೆ ಏನು ಹೇಳಲಿಲ್ಲ, ಏನು ಹೇಳಿಲ್ಲ. ಅಮ್ಮ ನಂಗೇನು ಪ್ರಾಬ್ಲಮ್ ಇಲ್ಲ, ನೀನು ಖುಷಿ ಮಾಡಿ ಅಂತಾನೆ ಅಂದರು. ಸೊ ಅವ್ರಲ್ಲೂ ನನಗೆ ಖುಷಿ ಆಗುತ್ತೆ, ಅಲ್ಲೂ ಕೂಡ ಗಿಲ್ಲಿ ಸಿಕ್ತು ನನಗೆ. ಸೊ ಅಲ್ಲೂ ಅತ್ತೆ ಮಾವ ಯಾವುದಕ್ಕೂ ಕೂಡ ನನಗೆ ಯಾರು ನನಗೇನು ಮಾಡಬೇಡ ಹಂಗೆ ಹಿಂಗೆ ಯಾಕೆ ಅದೆಲ್ಲ ಅಂತ ಏನು ಹೇಳಿಲ್ಲ. ಸೊ ಅವ್ರು ಕೂಡ ಸರಿ ಆಯಿತು ಅಂತ ಹೇಳಿದ್ರು. ಸೊ ನನಗೆ ಇನ್ನೇನು ನನ್ನ ಗಂಡನ ಸಪೋರ್ಟ್ ಇದೆ, ನನ್ನ ಅಪ್ಪ ಅಮ್ಮ ಅಕ್ಕ ಬಾವ ಎಲ್ಲ ಅವ್ರದಂತೂ ಸಪೋರ್ಟ್ ಇದೆ. ಸೊ ನನ್ನ ಅತ್ತೆ ಮಾವ ಅವ್ರದ್ದು ಸಪೋರ್ಟ್ ಇದೆ, ಇನ್ನೇನು ಬೇಕು ನನಗೆ. ಇನ್ನು ಮಿಕ್ಕಿದವ್ರನ್ನೆಲ್ಲ ಎಲ್ರಿಗೂ ಸಪೋರ್ಟ್, ಎಲ್ಲರೂ ನನ್ನ ಸಪೋರ್ಟ್ ಮಾಡಿ ಮಾಡ್ತಿದ್ದೀನಿ ಅಂತ ಹೇಳಕ್ಕಾಗಲ್ಲ, ಇಲ್ಲ. ಸೊ ನಮ್ಮ ಮನೆ ಇಲ್ಲಿ ಇಬ್ಬರು ಮನೇಲೂ ಕೂಡ ಸಪೋರ್ಟ್ ಹೋಗಿದೆ, ನನ್ನ ಗಂಡ ಸಪೋರ್ಟ್ ಸಾಕು ಇಷ್ಟ. ಇನ್ನು ಮಿಕ್ಕಿದವರೆಲ್ಲ ನನಗೆ ಅವ್ರಿಗೆ ಇಷ್ಟ ಇರಲಿ ಇಲ್ಲದೆ ಇರಲಿ ನನಗೆ ಅದೆಲ್ಲ ಲೆಕ್ಕಕ್ಕೆ ಅಲ್ಲ. ಸೊ ನಾನು ಇನ್ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಸೊ ಸ್ಟಾರ್ಟ್ ಮಾಡಿದ್ಮೇಲೆ ಇರುತ್ತಲ್ಲ ಫ್ಯಾಮಿಲಿ ಅಂದಮೇಲೆ ಕೆಲವೆಲ್ಲ ಅವ್ರಿಗೆ ಯಾಕೆ ಏನು ಕಮ್ಮಿ ಇದೆ, ಮಾಡೋವಂಥದ್ದು ಏನಿದೆ ಅವಳಿಗೆ, ಗಂಡನೂ ದುಡಿತಾನೆ, ಅಲ್ಲಿ ಮನೇಲೂ ಎಲ್ಲ ಏನು ಚೆನ್ನಾಗಿದ್ದಾರೆ, ಮತ್ತೆ ಇನ್ನೇನಕ್ಕೆ ಹೋಗಿದೆ ಇದೆಲ್ಲ ಬೇಕು ಅಂತೆಲ್ಲ ಮಾತಾಡೋರು ಇದಾಯ್ತು ಅಂತ ಹೇಳೋದು. ಅದಕ್ಕೆಲ್ಲ ಒಂದು ತಲೆ ಕೆಡಿಸ್ಕೊಳ್ಳೋಕ್ಕಾಗುತ್ತಾ? ನಾನು ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗೂ ಸುತ್ತ ಅಲ್ಲ ಇವರು, ಇವಳಿಗೆ ಯಾಕೆ ಮಗು ನೋಡ್ಕೊಂಡು ಸುಮ್ಮನೆ ಇರ್ಬೋದಲ್ವಾ, ಯಾಕೆ ಬೇಕು ಕೆಲಸ ಮಾಡೋದು ಅದು ಎಲ್ಲ ಅಂತ ಅನ್ನೋರು. ಸೊ ಅದಕ್ಕೂ ನಾನು ತಲೆನೇ ಕೆಡಿಸ್ಕೊಂತಾ ಇರಲಿಲ್ಲ. ಈಗೆಲ್ಲ ಹೇಳ್ತಾರೆ, ಪರವಾಗಿಲ್ಲ ನಿಮ್ಮ ಮಗು ನೋಡ್ಕೊಂಡು ನೀನು ಕೆಲಸ ಮಾಡ್ತೀಯಲ್ಲ, ಪರವಾಗಿಲ್ಲ ಅದು ಹೇಗೆ ಮಾಡ್ತೀವಿ ನೀನು ಹಂಗೆ ಅಂತ ಈಗ ಆ ಥರ ಅಂತಾರೆ. ಸೊ ಜನ ನೀವು ಹೇಗಿದ್ರು ಹೇಳೇ ಹೇಳ್ತಾರೆ, ನೀವು ಪ್ರತಿಯೊಂದಕ್ಕೂ ನೀವು ಅದಕ್ಕೊಂದು ಮಾತಾಡೋದು ಇದ್ದೇ ಇರ್ತಾರೆ. ನೀವು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರೆ, ಅದೇ ರೀತಿ ನೀವು ಬೈಯೋರು ಇರ್ತಾರೆ, ಎಲ್ಲದಕ್ಕೂ ಇರ್ತಾರೆ. ಸಿದ್ಧವಾಗಿರ್ಬೇಕು ನಾವು ಅಷ್ಟೇ, ಯಾತಕ್ಕೂ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇರೋದಿಲ್ಲ ಅಷ್ಟೇ, ಇನ್ನು ಮಿಕ್ಕಿದವ್ರಿಗೆಲ್ಲ ಯಾರಿಗೂ ತಲೆನೇ ಕೆಡಿಸ್ಕೋಬಾರ್ದು. ಸೊ ಅದನ್ನೇ ನಾನು ಹೇಳೋದು. ಸೊ ನಾನು ಸ್ಟಾರ್ಟ್ ಮಾಡಿ ನನಗೆ ಎಲ್ಲರೂ ಸಪೋರ್ಟ್ ಸಿಕ್ತು, ನಾನು ಸ್ಟಾರ್ಟ್ ಮಾಡಿದೆ. ಹೇಳೋರು ಏನು ಬೇಕಾದ್ರು ಅನ್ಕೊಳ್ಳಿ, ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾರು ಎದುರುಗಡೆ ನಿಮ್ಗೆ ಯಾರು ಹೇಳಲ್ಲ, ಹಿಂದೆಗಡೆ ಮಾತಾಡ್ತಿರ್ತಾರೆ, ನಾನು ಕೇರೇ ಮಾಡಲ್ಲ. ನಾನೇ ತಪ್ಪಾಗಿ ವಿಡಿಯೋ ಮಾಡ್ತಿದ್ದೀನ, ತಪ್ಪಾಗಿ ಏನಾದ್ರು ವಿಡಿಯೋ ಮಾಡ್ತೀವಿ ನಾವು, ನಾನು ತಪ್ಪಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಅಂತ ಭಯ ಪಡ್ಕೋಬೇಕು ಹೆದರ್ಕೋಬೇಕು. ಆ ಥರ ಏನು ತಪ್ಪಾಗಿ ವಿಡಿಯೋನೇ ಮಾಡ್ತಾ ಇಲ್ವೇ, ಎಲ್ಲ ಒಳ್ಳೆ ರೀತಿಯಲ್ಲೇ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ವಾ. ಸೊ ಯಾಕೆ ಹೆದರ್ಕೋಬೇಕು ಅಲ್ವಾ. ಮತ್ತೆ ನಮ್ಮ ಮನೆ ಕಡೆ ಚೆನ್ನಾಗಿದ್ದಾರೆ, ಅಲ್ಲಿ ಅವ್ರು ನಮ್ಮ ಅತ್ತೆ ಮಾವ ಅವ್ರು ಕಷ್ಟಪಟ್ಟು
ಅವ್ರೇನೋ ಮಾಡಿರೋದು. ನನ್ನ ಮಗ ಸೊಸೆ ಅಥವಾ ಮೊಮ್ಮಗ ಚೆನ್ನಾಗಿರ್ಬೇಕು. ಅವ್ರಿಗಂತೇನೋ ಮಾಡ್ತಿದ್ದಾರೆ. ಮಾಡಿಟ್ಟಿದ್ದಾರೆ. ಓಕೆ. ಬಟ್ ನಾವೇನ್ ಮಾಡಿದೀವಿ? ನಮ್ಮ ಮಗಂಗೆ? ಏನೂ ಇಲ್ಲ. ಅಲ್ವಾ? ಸೊ ಅದೇ ನನ್ನ ಮೈಂಡಲ್ಲಿ. ಅವ್ರ ಮಕ್ಳಿಗೆ ಅವ್ರೇನೋ ಮಾಡ್ತಿದ್ರು ಅಂದ್ರೆ ನಾವು ನಮ್ಮ ಮಗಂಗೆ ನಾವೇನೋ ಮಾಡ್ಬೇಕಲ್ವಾ? ಮಾಡ್ಬೇಕಲ್ವಾ? ನಾವು ಕೂಡ ಕಷ್ಟ ಪಡ್ಬೇಕಲ್ವಾ? ನಾವು ಏನು ಕಷ್ಟ ಪಡ್ದೆ. ಅವ್ರೇನೋ ಮಾಡಿಟ್ಟಿರೋ ಅದ್ರಲ್ಲಿ ಖುಷಿ ಅದ್ರಲ್ಲಿ ನಾವು ಅದನ್ನ ನಂಬ್ಕೊಂಡಿರೋದು ತಪ್ಪಾಗುತ್ತೆ. ಅವ್ರು ಏನೋ ಕಷ್ಟಪಟ್ಟಿದ್ರೆ ನಾವು ಕೂಡ ಕಷ್ಟಪಡೋಣ. ನಾವು ಕೂಡ ಲೈಫಲ್ಲಿ ಏನಾದ್ರು ಮಾಡ್ಬೇಕು. ಕೈಲಾದ ಏನಾದ್ರು ಒಂದು ಮಾಡ್ಬೇಕು ಅನ್ನೋದೊಂದು ತುಂಬಾ ಆಸೆ ನನಗೆ. ಅದು ಕಷ್ಟಪಟ್ಟೇ ಸುಖ. ಯಾರ್ ತಲೆ ಹೊಡ್ದು ಅಥವಾ ಯಾರ್ದು ಇದ್ ಮಾಡ್ಬಿಟ್ಟು ಅವ್ರ ಹತ್ರ ದುಡ್ಡು ಕಸ್ಕೊಂಡು, ಇವ್ರ ಹತ್ರ ದುಡ್ಡು ಕಸ್ಕೊಂಡು ಆ ತರ ಮೆಂಟಾಲಿಟಿ ನನ್ನಲ್ಲ. ನಾವು ಕಷ್ಟಪಟ್ಟಾಗ ₹1 ಆದ್ರೂ ಸುಖ ಅಷ್ಟೇ. ಕಷ್ಟಪಟ್ಟು ಮಾಡೋಣ. ಅದು ಅಷ್ಟೇ ನನಗೆ ಏನಿಲ್ಲ. ಕಷ್ಟಪಟ್ಟು ಏನಾದ್ರು ಮಾಡ್ಬೇಕಷ್ಟೇ. ಈಗ ಒಂದು ಡೈಲಾಗ್ ಇದೆಯಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತ. ಅದು ಕೇಳ್ಲಿಕ್ಕೆ ಅಷ್ಟೇ ಚಂದ. ಯಾಕೆ ಹಾಸಿಗೆ ಇದ್ದಷ್ಟು ಯಾಕೆ ಕಾಲು ಚಾಚಬೇಕು ಅಲ್ವಾ? ಹಾಸಿಗೆ ಇದ್ದಷ್ಟು ಯಾಕೆ ಕಾಲು ಚಾಚಬೇಕು? ಹಾಸಿಗೆನ ದೊಡ್ಡ ಮಾಡ್ಕೊಂಡ್ರಾಯ್ತು. ಎಷ್ಟು ಸಾರಿ ಒಂದು ಡೈಲಾಗ್ ಇದೆ. ಹಾಸಿಗೆನ ಯಾಕೆ ನಾವು ಹಾಸಿಗೆ ಇದ್ದಷ್ಟು ಯಾಕೆ ಕಾಲು ಚಾಚಬೇಕು? ಹಾಸಿಗೆನ ನಾವು ದೊಡ್ಡ ಮಾಡ್ಕೊಂಡ್ರಾಯ್ತು. ನೋಡಿ, ಈಗ ಹುಟ್ಟುತ್ತಾನೆ ನಾವು ಬಡವರಾಗಿ ಹುಟ್ತೀವಿ ಅಲ್ವಾ? ಸಾಯೋದು ಕೂಡ ನಾವು ಬಡವರಾಗಿ ಸಾಯೋದು ಅದು ನಮ್ಮ ಕೈಲಿರುತ್ತೆ. ನಾವೇನು ಪ್ರಯತ್ನ ಪಡ್ದೆ, ನಾವು ಏನು ಮಾಡ್ದೇನೆ ಇದ್ರೆ ನಾವ್ ಅನ್ಕೊಂಡಂಗೆ ಹೇಗಿರಕ್ ಸಾಧ್ಯ? ನೀವು ನೋಡಿ, ಪ್ರತಿಯೊಬ್ಬರಿಗೂ ಆಸೆಗಳು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ನಾವ್ ಹಾಗಿರ್ಬೇಕು, ಹೀಗಿರ್ಬೇಕು ಅನ್ನೋ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಯಾರಿಗೆ ಆಸೆ ಇಲ್ದವ್ರು ಯಾರ್ಯಾರು ಇದ್ದಾರೆ? ಯಾರು ಇಲ್ಲ. ಎಲ್ರಿಗೂ ಆಸೆ. ಸೊ ಆಸೆನ ನಾವು ಈಡೇರಿಸ್ಕೋಬೇಕಂದ್ರೆ ಕಷ್ಟಪಡ್ಬೇಕು. ಕಷ್ಟ ಏನೂ ಪಡ್ದೆ ನಾವು ದೇವ್ರ ಮೇಲೆ ಭಾರ ಹಾಕೊಂಡು ಕೂತ್ಕೊಂಡ್ರೆ ದೇವ್ರು ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ನಾನು ಪೂಜೆ ಮಾಡ್ತಾ ಇದ್ದೀನಿ, ನಾವು ಹರಕೆ ಹೊತ್ಕೊಂಡಿದ್ದೀನಿ, ಹಾಗೆ ಮಾಡ್ತಾನೆ ಅನ್ಕೊಂಡ್ರೆ ಏನಾಗುತ್ತೆ? ಸಾಧ್ಯನೇ ಇಲ್ಲ. ನಾವು ಕಷ್ಟಪಡ್ಬೇಕು. ಪ್ರತಿಫಲ ದೇವ್ರು ಕೊಟ್ಟೆ ಕೊಡ್ತಾನೆ. ಆ ನಂಬಿಕೆ ನನಗೆ. ಕಷ್ಟಪಡೋಣ. ಪ್ರತಿಫಲ ನಮ್ಗೆ ಒಳ್ಳೆ ರೀತಿ ಕಷ್ಟಪಡೋಣ, ಒಳ್ಳೆ ದಾರಿಲಿ ಹೋಗೋಣ, ಒಳ್ಳೆ ರೀತಿಯಲ್ಲಿ ಇರೋಣ. ದೇವ್ರು ನಮ್ಗೆ ಪ್ರತಿಫಲ ಕೊಟ್ಟೆ ಕೊಡ್ತಾನೆ. ಆ ನಂಬಿಕೆ ನನಗೆ. ಏನು ಕಷ್ಟ ಪಡ್ದೆ ಬರೀ ದೇವ್ರ ಮೇಲೆ ಭಾರ ಹಾಕೊಂಡು ಕೂರೋಳು ನಾನಲ್ಲ. ಆ ತರ ಕೂತ್ರೆ ಅದೇನಂದ್ರೆ ಸುಮ್ನೆ ವೇಸ್ಟ್. ಅದು ಮೂರ್ಖತನ ಅಂತ ಹೇಳ್ಬೋದು. ಸೊ ಈ ತರ ಯೋಚನೆ ಮಾಡ್ಕೊಂಡು ಸುಮ್ನೆ ಟೈಮ್ ವೇಸ್ಟ್ ಮಾಡೋ ಬದಲು ಕಷ್ಟಪಡೋಣ. ಕೈಕಾಲು ಗಟ್ಟಿ ಇರುವಾಗನೇ ಕಷ್ಟಪಡ್ಬೇಕು. ಕಷ್ಟಪಟ್ರೆ ನಮಗೆ ಮುಂದಕ್ಕೆ ನಾವು ಕೂಡ ಖುಷಿಯಾಗಿ, ನೆಮ್ಮದಿಯಾಗಿ, ನಾವು ಅನ್ಕೊಂಡಂಗೆ ಆ ರೇಂಜ್‌ಗೆ ಅಲ್ದೇ ಇದ್ರು ಒಂದು ಸಾಧಾರಣ ಮಟ್ಟಿಗಾದ್ರೂ ಲೈಫ್ ಲೀಡ್ ಮಾಡ್ಬೇಕು. ಹುಟ್ಟಿದಾಗ ಬಡವರಾಗಿ ಹುಟ್ಟಿದ್ವಿ, ಸಾಯ್ತೀವಿ ಬಡವರಾಗಿ ಸಾಯೋ ತರ ಇರ್ಬಾರ್ದು. ಪ್ರಯತ್ನ ಪಟ್ಟು, ಕಷ್ಟಪಟ್ಟು ಲೈಫಲ್ಲಿ ಕಷ್ಟಪಟ್ವಿ, ಕಷ್ಟಪಟ್ಟಿದ್ದು ಸಾರ್ಥಕ ಆಯ್ತು ಅನ್ನೋ ತರ ಇರ್ಬೇಕು. ಸಾಯೋತ್ತಿಲ್ಲ ನಾವು ಕಷ್ಟಪಟ್ಟಿದ್ದು ಸಾರ್ಥಕ ಆಯ್ತು. ಒಂದು ನೆಮ್ಮದಿಯಿಂದ ಸಾಯ್ಬೇಕು. ಮನ್ಸಲ್ಲಿ ಅವನು ಏನೂ ಆಗ್ಲಿಲ್ಲ, ಏನೂ ಮಾಡ್ಲಿಲ್ಲ, ಕೊರಗಿ ಸಾಯ್ಬಾರ್ದು. ಇದು ನಾನು ಹೇಳೋದು. ಇದು ನನ್ನ ಹಸ್ಬೆಂಡ್‌ಗೂ ಕೂಡ ನಾನು ಅಷ್ಟೇ. ಅವ್ರ ಹತ್ರ ನಾನು ಏನು ಹೇಳೋದಿಲ್ಲ, ನಾನು ಕಷ್ಟಪಡೋಣ, ಏನಾದ್ರು ಒಂದು ಏನಾದ್ರು ಒಂದು ಸಾಧನೆ, ದೊಡ್ಡ ಸಾಧನೆ ಆ ತರ ಏನಾದ್ರು ಒಂದು ಮಾಡಿ ನಾವು ಸಾಯ್ಬೇಕು, ನೆಮ್ಮದಿಯಾಗಿ ಸಾಯ್ಬೇಕು. ಏನು ಮಾಡ್ದಲೆ ಅದೇ ಕೊರಗಿ ಸಾಯ್ಬಾರ್ದು. ಅದೇ ನಾನು ಹೇಳೋದು. ಸೊ ನಿಮ್ಮ ಹತ್ರ ಅದನ್ನೇ ನಾನು ಹೇಳೋದು. ಪ್ಲೀಸ್ ಕಷ್ಟಪಡಿ. ಲೈಫಲ್ಲಿ ಏನಾದ್ರು ಮುಂದೇನಾದ್ರು ನಿಮಗೆ ಏನೋ ಒಂದು ಪ್ರಯತ್ನ ಪಟ್ರೆ ಅದ್ರಲ್ಲಿ ಏನೋ ಒಂದು ಆಯ್ತಾ? ಇನ್ನೊಂದು ಲಾಸ್ ಆಯ್ತು, ನಷ್ಟ ಆಯ್ತು, ಏನೋ ಒಂದು ಆಯ್ತು, ಪ್ರಾಬ್ಲಮ್ ಆಯ್ತು, ಸ್ಕಿಪ್ ಮಾಡಿದ್ರೆ ಓಕೆ. ಬಟ್ ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡಬೇಡಿ. ಒಂದ್ರಲ್ಲಿ ಏನಾಯ್ತು ಅಂದ್ರೆ ಇನ್ನೊಂದ್ರಲ್ಲಿ ನಿಮ್ಗೆ ಅದರಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನೀವು ಇದ್ರಲ್ಲಿ ನಷ್ಟ ಆಯ್ತು, ಅದರ ಪ್ರಾಬ್ಲಮ್ ಆಯ್ತು, ಸ್ಕಿಪ್ ಮಾಡಿ. ಅದು ಕೂಡ ಹಾಗೆ ಆಗುತ್ತೆ. ನೆಗೆಟಿವ್ ಥಿಂಕ್ ಮಾಡಬೇಡಿ. ನೆಗೆಟಿವ್ ಥಿಂಕ್ ಮಾಡಕ್ ಹೋಗ್ಬೇಡಿ. ಒಂದ್ರಲ್ಲಿ ಆಯ್ತು, ಪ್ರಾಬ್ಲಮ್ ಆಯ್ತು, ಸ್ಕಿಪ್ ಮಾಡಿದ್ರೆ ಇನ್ನೊಂದ್ರಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ಪಾಸಿಟಿವ್ ಮೈಂಡ್‌ಸೆಟ್ ಅಲ್ಲಿ ಅಲ್ಲಿ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಒಂದ್ರಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಇನ್ನೊಂದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಆ ತರ ಅನ್ಕೋಬೇಡಿ. ಒಂದು ಪ್ರಾಬ್ಲಮ್ ಆದ್ರೆ ಇನ್ನೊಂದ್ರಲ್ಲಿ ಸಕ್ಸಸ್ ಸಿಗುತ್ತೆ, ಒಳ್ಳೇದಾಗೇ ಆಗುತ್ತೆ. ನೀವು ಕಷ್ಟಪಟ್ಟು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ರೆ ನಿಮ್ಗೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಈಗ ಕಷ್ಟಪಡ್ದೆ ನೀವೇನು ಮಾಡ್ದೇನೆ ನೀವು ಇನ್ನೊಬ್ರಿಗೆ ಏನಂದ್ರೆ ತಪ್ಪಾಗಿ ದಾರಿಯಲ್ಲಿ ಹೋಗ್ತಾ ಇದ್ರೆ ಕರ್ಮ ಅನ್ನೋದಿದೆಯಲ್ಲ, ಕರ್ಮ ಯಾರನ್ನೂ ಬಿಡಲ್ಲ. ಈಗ ನಾನು ತಪ್ಪು ಮಾಡಿ ನನಗೂ ಕೂಡ ಮುಂದೆ ಒಂದು ನಾನು ಅನುಭವಿಸ್ತೀನಿ. ಅದೇ ರೀತಿ ಒಳ್ಳೆ ದಾರಿಯಲ್ಲಿ ಹೋಗಿ ನೀವು ಖಂಡಿತ ಸಕ್ಸಸ್. ಇದು ನಾನು ನಾನು ಯಾವ ರೀತಿ ಬ್ಯಾಲೆನ್ಸ್ ನಾನು ಮನೆ ಕೆಲಸ ಮಾಡ್ಕೊಂಡು ಆ್ಯಂಡ್ ಮಗನ್ನ ಅವ್ನು ನೋಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಸ್ಕೂಲಿಗೆ ಬಿಡೋದು, ನನ್ನ ವರ್ಕ್ ಕೂಡ ಮಾಡ್ಕೊಂಡು ಈಗ ಹೊಸದಾಗಿ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಅದನ್ನ ಅಷ್ಟನ್ನು ನಾನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ, ಏನು ಎಂತ ಅದನ್ನು ಕೂಡ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಅದು ಕೂಡ ನಿಮಗೆ ನಾನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮಗೂ ಕೂಡ ಅದು ತಿಳ್ಕೊಬೇಕು ಅನ್ನೋದಿದ್ರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನಿಮ್ಗೆ ಖಂಡಿತ ನಿಮಗೆ ತಿಳಿಸ್ತೀನಿ ಯಾವ ರೀತಿ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಂತ ಏನು ಎಲ್ಲದ್ರ ಪ್ರತಿಯೊಂದು ವಿಷಯವನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ ಏನಾದ್ರು ಆ ವಿಷಯ ಬಗ್ಗೆ ತಿಳ್ಕೊಬೇಕಂತ ಕ್ಯೂರಿಯಾಸಿಟಿ ಇದ್ರೆ ನನಗೆ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ. ಓಕೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅರ್ಪಿತಾ ನಂದಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬಾಯ್ ಆಲ್.